ಡಿಕೆ ಪಟ್ಟಾಭಿಷೇಕಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಬುಧವಾರ ಅಥವಾ ಶುಕ್ರವಾರವೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನ ಸ್ವೀಕರಿಸುತ್ತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ವಿಧಾನಸೌಧ ಅಥವಾ ಲೋಕಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೀಬಹುದು. ಬಿಕಾಸ್ 3 ಜಾಗ ಇತ್ತು, ಅದರಲ್ಲಿ ಈಗ 2 ಕಡೆ ಕಾರ್ಯಕ್ರಮ ನಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಮಳೆ ಬಂದ್ರೆ ಲೋಕಭವನದಲ್ಲಿ ಡಿಕೆಶಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಒಂದು ವೇಳೆ ಅಲ್ಲಿಲ್ಲ ಅಂತ ಅಂದ್ರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಪ್ಲಾನ್ಗಳು ನಡೀತಾ ಇದೆ. 2 ಕಡೆ ಸಿದ್ಧತೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ 2 ಜಾಗ ಏನಿದೆ, ಒಂದು ಮಳೆ ಬರುವಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಅಜ್ಜಯ್ಯ ಹೇಳಿದ ಸಮಯಕ್ಕೆ ಗದ್ದುಗೆ ಏರ್ತಾರೆ ಡಿಕೆ ಶಿವಕುಮಾರ್ ಅವರು. ನಾಗರಬಾವಿಯ ಮಠದಲ್ಲಿ ಅಜ್ಜಯ್ಯನನ್ನ ಭೇಟಿಯಾಗಿದ್ದಾರೆ ಡಿಕೆಶಿ. ಸೊ ಅಲ್ಲಿಗೆ ಸೋಮವಾರನ ಬುಧವಾರನ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಈಗ ಬುಧವಾರ ಅಥವಾ ಶುಕ್ರವಾರ ಅಂತ ಹೇಳಲಾಗ್ತಾ ಇದೆ. ಮಾರುತಿ, ಈಗ ಮತ್ತೊಂದು ಕನ್ಫ್ಯೂಷನ್, ಯಾಕೆ ಈ ಟೈಮಿಂಗ್ಸ್ ಅಲ್ಲಿ ಅಥವಾ ದಿನದಲ್ಲಿ ಡೇಟ್ಗಳಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇರೋದು ಯಾಕೆ? ಮೊದಲಿಗೆ ಸೋಮವಾರ ಅಥವಾ ಬುಧವಾರ ಅಂತ ಹೇಳಲಾಗ್ತಾ ಇತ್ತು, ಬಟ್ ಈಗ ಬುಧವಾರ ಅಥವಾ ಶುಕ್ರವಾರ ಅಂತೇಳಿ ಇನ್ನು ಮುಂದಕ್ಕೆ ಹೋಗ್ತಾ ಇದೆಯಲ್ಲ, ಏನು ಕಾರಣ ಅಂತ? ಪ್ರಭು, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕನಸು ಇವತ್ತು ನಿನ್ನೆದ್ದಲ್ಲ. ಡಿ ಕೆ ಶಿವಕುಮಾರ್ ಅವ್ರದ್ದು ಭಾಳಷ್ಟು ವರ್ಷಗಳ ಕನಸು. ಆ ಕನಸು ಈಗ ಈಡೇರುವಂಥ ಒಂದು ಸಮಯ ಬಂದಿರುವಂಥದ್ದು. ಈಗಾಗಲೇ ಅಧಿಕೃತವಾಗಿ ಕಾಂಗ್ರೆಸ್ ಹೈಕಮಾಂಡಿಂದ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಸಂದೇಶ ಬಂದಿದೆ. ಹೀಗಾಗಿ ಈ ಹೊತ್ತಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಬೇರೆ ರಾಜಕಾರಣಿಗಳು ನಾವು ಕಂಪೇರ್ ಮಾಡಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ನಂಬಿಕೆ, ದೇವರು ಪೂಜೆ ಪುನಸ್ಕಾರ, ಹೋಮ ಹವನ ಮತ್ತು ಜ್ಯೋತಿಷ್ಯದ ಮೇಲೆ ಭಾಳಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಈ ರೀತಿಯಾಗಿ ಗಳಿಗೆ ಮತ್ತು ಸಮಯ ಎಲ್ಲ ನೋಡಿ ರಾಜಕಾರಣವನ್ನು ಮಾಡುವಂಥದ್ದು ಒಂದು ದೇವೇಗೌಡರು, ಮತ್ತೊಂದು ಡಿ ಕೆ ಶಿವಕುಮಾರ್, ಮಗದೊಂದು ಯಡಿಯೂರಪ್ಪ. ಈ ಮೂವರು ಕೂಡ ಹೆಚ್ಚು ಜ್ಯೋತಿಷ್ಯವನ್ನು ನಂಬ್ತಾರೆ, ದೇವರನ್ನು ನಂಬ್ತಾರೆ, ಹೋಮ ಹವನಗಳನ್ನು ಹೆಚ್ಚು ನಂಬಿ ತಮ್ಮ ಗಳಿಗೆಯನ್ನು ಫಿಕ್ಸ್ ಮಾಡ್ತಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸೋಮವಾರ ಪ್ರಮಾಣ ವಚನ ಅಂದರು, ಸೋಮವಾರ ಇಲ್ಲವೇ ಬುಧವಾರ ಇಲ್ಲ ಶುಕ್ರವಾರವೇ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಬೆಳಗ್ಗೆ ಈ ಸುದ್ದಿ ಬ್ರೇಕ್ ಮಾಡಿತ್ತು. ಬುಧವಾರ ಇಲ್ಲ ಅಂತ ಹೇಳಿದ್ರೆ ಶುಕ್ರವಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ 2 ದಿನಾಂಕಗಳು ಕೂಡ ಕೊಟ್ಟಿದ್ದಾರೆ ಜ್ಯೋತಿಷಿಗಳು. ಆದರೆ ಅಂತಿಮವಾಗಿ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ. ಅಜ್ಜಯ್ಯನ ಆಶೀರ್ವಾದ ಪಡೆದ ಬಳಿಕ ಬಹುತೇಕ ಅಜ್ಜಯ್ಯ ಏನು ಹೇಳ್ತಾರೋ ಆ ದಿನಾಂಕದಂದು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಮುಂದಿನ ಬುಧವಾರ ಇಲ್ಲ ಅಂತ ಹೇಳಿದ್ರೆ ಶುಕ್ರವಾರ ಸಮಯ ನೋಡಿಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸಾಧ್ಯತೆ ಇದೆ. ಬಹುದಿನಗಳ ಕನಸಾಗಿರೋದ್ರಿಂದ, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಮುಂದೆ 28ಕ್ಕೆ ಏನಾಗುತ್ತೋ ಯಾರೂ ನೋಡಿಲ್ಲ, ಯಾರಿಗೂ ಗೊತ್ತಿಲ್ಲ ಆಗಿನ ರಾಜಕೀಯ ಪರಿಸ್ಥಿತಿ ಹೇಗಿರುತ್ತೋ ಅಂತ. ಆದರೆ ಅವರು ಈ ಗಳಿಗೆ ಯಾವ ರೀತಿ ಆಗಿರಬೇಕಂದ್ರೆ ಇನ್ನು 8-10 ವರ್ಷ ರಾಜ್ಯದಲ್ಲಿ ನಾನೇ ರಾಜ್ಯಭಾರ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಹಾಕಿದ್ದಾರೆ. ಇದು ಅವರ ಆಪ್ತರಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಚುನಾವಣೆಯಲ್ಲಿ ಮತ ಹಾಕುವಂಥದ್ದು ಮತದಾರ, ಅಂತಿಮವಾಗಿ ಫಲಿತಾಂಶ ಹಣೆಬರಹ ನಿರ್ಧಾರ ಮಾಡೋದು ಕೂಡ ಮತದಾರರೇ. ಹೀಗಾಗಿ ಅವತ್ತೇನಾಗುತ್ತೋ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಲೆಕ್ಕಾಚಾರ ಏನಿದೆ ಅಂತ ಹೇಳಿದ್ರೆ ಮುಂದೆ ಒಂದು 8-10 ವರ್ಷಗಳ ಕಾಲ ನಾನೇ ರಾಜ್ಯಭಾರ ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಜ್ಯೋತಿಷ್ಯಗಳ ಮೊರೆ ಜಾಸ್ತಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಅಜ್ಜಯ್ಯ ಏನು ತೀರ್ಮಾನ ಮಾಡ್ತಾರೆ, ಯಾವ ಭವಿಷ್ಯವನ್ನು ನುಡಿತಾರೆ ಅನ್ನೋದ್ರ ಮೇಲೆ ಡಿ ಕೆ ಶಿವಕುಮಾರ್ ದಿನಾಂಕವನ್ನು ನಿಗದಿ ಮಾಡ್ಕೊಳ್ತಾರೆ. ಈಗಷ್ಟೇ ಬಂದಿರುವಂಥ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಬುಧವಾರ ಇಲ್ಲವೇ ಶುಕ್ರವಾರ, ಮುಂದಿನ ಬುಧವಾರ ಇಲ್ಲವೇ ಶುಕ್ರವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸಾಧ್ಯತೆ ಇದೆ. 2 ದಿನಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಅವರ ಹುಟ್ಟಿದ ದಿನಾಂಕಕ್ಕೆ ಕಂಪೇರ್ ಮಾಡಿದಾಗ ಅನ್ನುವಂಥ ಒಂದು ಮಾಹಿತಿ, ಒಂದು ಭವಿಷ್ಯವನ್ನು ಜ್ಯೋತಿಷಿಗಳು ಹೇಳಿರೋದ್ರಿಂದ ಬಹುತೇಕ ಈ 2 ದಿನಗಳಲ್ಲಿ ಒಂದು ದಿನವನ್ನು ಅಂತಿಮ ಮಾಡುವಂಥ ಒಂದು ಸಾಧ್ಯತೆ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.